ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಇವತ್ತು ಗುಪ್ತ ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಈ ಮೌರ್ಯ ಸಾಮ್ರಾಜ್ಯ ಆಮೇಲೆ ಕುಶಾಣರ ಸಾಮ್ರಾಜ್ಯವನ್ನು ನೋಡಿದ್ವಿ. ಇವತ್ತು ಗುಪ್ತ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಬನ್ನಿ. ಮೌರ್ಯರ ನಂತರ ಸಾಮ್ರಾಜ್ಯ ಕಟ್ಟಿದವರು ಯಾರು? ಗುಪ್ತರು ಆಗಿದ್ದಾರೆ. ಮೌರ್ಯರ ನಂತರ ಗುಪ್ತರು ಸಾಮ್ರಾಜ್ಯವನ್ನು ಕಟ್ತಾರೆ. ಗುಪ್ತ ವಂಶವು ಭಾರತದ ಮಹತ್ವದ ರಾಜಮನೆತನವಾಗಿದೆ. ಗುಪ್ತರ ರಾಜಧಾನಿ ಏನಾಗಿತ್ತು ಅಂದರೆ ಪಾಟಲಿಪುತ್ರವಾಗಿದೆ. ನೋಡ್ರಿ, ಇವಾಗ ಪ್ರೆಸೆಂಟ್ ಇದಕ್ಕೆ ಪಾಟ್ನಾ ಅಂತ ಕರೀತಾರೆ. ಪ್ರೆಸೆಂಟ್ ಪಾಟ್ನಾ. ಈ ವಂಶದ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತ ಪ್ರಸಿದ್ಧ ದೊರೆಗಳಾಗಿದ್ದಾರೆ. ಗುಪ್ತ ವಂಶದಲ್ಲೇ ಈ ಸಮುದ್ರಗುಪ್ತ ಆಮೇಲೆ ಎರಡನೇ ಚಂದ್ರಗುಪ್ತ ಇವರು ಪ್ರಸಿದ್ಧ ದೊರೆಗಳಾಗಿದ್ದಾರೆ. ಈ ಸಮುದ್ರಗುಪ್ತರ ಬಗ್ಗೆ ನೋಡೋಣ. ಸಮುದ್ರಗುಪ್ತನು ಮಹಾಪರಾಕ್ರಮಿ. ಅವನ ದಿಗ್ವಿಜಯವನ್ನು ಕುರಿತು ಅಲಹಾಬಾದಿನ ಸ್ತಂಭ ಶಾಸನ ಒಂದು ವಿವರ ನೀಡುತ್ತದೆ. ನೋಡ್ರಿ, ಈ ಶಾಸನಗಳೇನಿದಾವಲ್ಲ, ಆಗಿನ ಕಾಲದಲ್ಲಿ ಆ ರಾಜರ ಪರಾಕ್ರಮ ಹೇಗಿತ್ತು, ಅವರ ಆಡಳಿತ ಹೇಗಿತ್ತು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಈ ಶಾಸನಗಳಾಗಿರಬಹುದು, ನಾಣ್ಯಗಳಾಗಿರಬಹುದು, ಇವೆಲ್ಲನೂ ಸಹ ನಮಗೆ ಒಂದಿಷ್ಟು ಪ್ರೂಫ್ ಅಂತ ಅನ್ಕೋಬಹುದು. ಅಂದರೆ ಪ್ರೂಫ್ ಸಿಕ್ಕಂಗೆ ಇವೆಲ್ಲ. ಓಕೆ, ನೆಕ್ಸ್ಟ್ ಸಮುದ್ರಗುಪ್ತನ ದಿಗ್ವಿಜಯದ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ. ಅಲಹಾಬಾದಿನ ಸ್ತಂಭ ಶಾಸನ ಈ ಸಮುದ್ರಗುಪ್ತರ ದಿಗ್ವಿಜಯಗಳ ಬಗ್ಗೆ ತಿಳಿಸುತ್ತದೆ. ಈ ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನ ಕವಿ ಹರಿಶೇಣ ರಚನೆ ಮಾಡಿರ್ತಾರೆ. ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವರು ಯಾರು ಅಂತಲೂ ಎಕ್ಸಾಮಲ್ಲಿ ಕೇಳಿದ್ರು. ಇದನ್ನು ರಚಿಸಿದವರು ಹರಿಶೇಣ. ಇವರು ಈ ಸಮುದ್ರಗುಪ್ತನ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಕವಿಯಾಗಿದ್ದಾರೆ. ಅದರಂತೆ ಸಮುದ್ರಗುಪ್ತನು ಉತ್ತರ ಭಾರತದ ಮೇಲೆ 9 ರಾಜರನ್ನು ಸೋಲಿಸ್ತಾರೆ. ಉತ್ತರ ಭಾರತದಲ್ಲಿ 9 ರಾಜರನ್ನು ಸೋಲಿಸಿದರೆ ಅವನ ಪ್ರಚಂಡ ಸೈನಿಕ ಶಕ್ತಿಯನ್ನು ಅರಿತೇ ಅಲ್ಲಿಯ ಇನ್ನಿತರ ರಾಜರು ತಾವಾಗಿಯೇ ಶರಣಾದರು. ಅಂದರೆ 9 ರಾಜರನ್ನು ಸೋಲಿಸಿದ್ದನ್ನು ನೋಡಿ ಇತರ ರಾಜರು ಅವನಿಗೆ ಶರಣಾಗತರಾಗ್ತಾರೆ. ದೂರದ ಅಫ್ಘಾನಿಸ್ತಾನದ ಕುಶಾಣ ದೊರೆಗಳು, ಗುಜರಾತಿನ ಸತ್ರಪರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡಿದ್ದರು. ಅದರಂತೆ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡು ಅಲ್ಲಿ 12 ರಾಜಮನೆತನಗಳನ್ನು ಇವರು ಸೋಲಿಸ್ತಾರೆ. ಉತ್ತರ ಭಾರತದಲ್ಲಿ 9 ರಾಜರನ್ನು ಸೋಲಿಸಿದರೆ ದಕ್ಷಿಣ ಭಾರತದಲ್ಲಿ 12 ರಾಜರನ್ನು ಸೋಲಿಸಿ ಆ ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡ್ಕೊತಾನೆ ಈ ಸಮುದ್ರಗುಪ್ತರು. ಅವರಲ್ಲಿ ಕಂಚಿಯ ರಾಜನು ಒಬ್ಬನಾಗಿದ್ದಾನೆ. ಈ ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಸಮುದ್ರಗುಪ್ತ. ಈ ಅಶ್ವಮೇಧ ಯಾಗದ ಬಗ್ಗೆ ತಿಳಿಸೋದು ಈ ಒಂದು ನಾಣ್ಯದಲ್ಲಿ ವಿವರ ಇದೆ. ಒಂದು ನಾಣ್ಯದಲ್ಲಿ ಈ ಸಮುದ್ರಗುಪ್ತ ಅಶ್ವಮೇಧ ಯಾಗ ನಡೆಸಿದ್ರು ಅನ್ನೋದ್ರ ಬಗ್ಗೆ ವಿವರ ನೀಡುತ್ತೆ ಈ ನಾಣ್ಯದಲ್ಲಿ. ಸಮುದ್ರಗುಪ್ತನ ಕಾಲದ ನಾಣ್ಯಗಳು. ಹಾಗೆಯೇ ಈ ನಾಣ್ಯಗಳು ಸಮುದ್ರಗುಪ್ತನು ಒಬ್ಬ ಸಂಗೀತ ಪ್ರಿಯನೂ ಆಗಿದ್ದನೆಂದು ತಿಳಿಸುತ್ತದೆ. ನೋಡ್ರಿ, ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದನು. ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದ ಆತನು ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದನು. ಸಮುದ್ರಗುಪ್ತ ಒಬ್ಬ ರಾಜನಷ್ಟೇ ಅಲ್ಲ, ಕವಿ ಆಗಿದ್ದ, ಹಾಗೆ ಸಂಗೀತಗಾರನೂ ಆಗಿದ್ದ. ಆದ್ದರಿಂದ ಈತನಿಗೆ ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದ. ಅವನು ವೀಣೆಯನ್ನು ನುಡಿಸುವ ಚಿತ್ರವಿರುವ ನಾಣ್ಯಗಳು ದೊರೆತಿವೆ. ನೋಡ್ರಿ, ಇದು ಇಂಪಾರ್ಟೆಂಟ್. ವೀಣೆಯನ್ನು ನುಡಿಸುವ ಚಿತ್ರವಿರುವ ನಾಣ್ಯ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಅದು ಸಮುದ್ರಗುಪ್ತನಿಗೆ ಸಂಬಂಧಪಟ್ಟ ನಾಣ್ಯವಾಗಿತ್ತು. ವಸುಬಂಧು ಒಬ್ಬ ಹಿರಿಯ ಬೌದ್ಧ ವಿದ್ವಾಂಸನಾಗಿದ್ದ. ಇವನ ಮಂತ್ರಿಯಾಗಿದ್ದ. ನೋಡ್ರಿ, ಸಮುದ್ರಗುಪ್ತನ ಮಂತ್ರಿಯಾಗಿದ್ದ. ಇದು ಸಹ ಎಕ್ಸಾಮಲ್ಲಿ ಕೇಳಿದ್ರು. ವಸುಬಂಧು ಯಾವೊಬ್ಬ ರಾಜರ ಮಂತ್ರಿಯಾಗಿದ್ದ, ಯಾವೊಬ್ಬ ಆಸ್ಥಾನದಲ್ಲಿ ಆಸ್ಥಾನದಲ್ಲಿ ಇದ್ದ ಅಂತ ಕೇಳಿದ್ರು ಎಕ್ಸಾಮಲ್ಲಿ. ಈ ವಸುಬಂಧು ಗುಪ್ತ ಸಾಮ್ರಾಜ್ಯದಲ್ಲಿದ್ದು ಸಮುದ್ರಗುಪ್ತನ ಮಂತ್ರಿಯಾಗಿದ್ದ. ನೋಡ್ರಿ, ಸಮುದ್ರಗುಪ್ತ ಚಿನ್ನದ ನಾಣ್ಯಗಳನ್ನು ಗುಪ್ತ ಸಾಮ್ರಾಜ್ಯದ ಶಕ್ತಿ, ಸಂಪತ್ತು ಹಾಗೂ ವೈಭವವನ್ನು ಪ್ರತಿಬಿಂಬಿಸುತ್ತವೆ.
ಈ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಏನನ್ನು ಸೂಚಿಸ್ತವೆ ಅಂದರೆ ಈ ಗುಪ್ತ ಸಾಮ್ರಾಜ್ಯದ ಶಕ್ತಿ, ಸಂಪತ್ತು ಹಾಗೂ ವೈಭವವನ್ನು ಈ ನಾಣ್ಯಗಳು ಪ್ರತಿಬಿಂಬಿಸ್ತವೆ. ನೆಕ್ಸ್ಟು ಎರಡನೇ ಚಂದ್ರಗುಪ್ತ. ಸಮುದ್ರಗುಪ್ತನ ಪುತ್ರ ಹಾಗೂ ಉತ್ತರಾಧಿಕಾರಿಯಾದ ಎರಡನೇ ಚಂದ್ರಗುಪ್ತನು ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದ. ಸಮುದ್ರಗುಪ್ತನ ಮಗನೇ ಈ ಎರಡನೇ ಚಂದ್ರಗುಪ್ತ ಆಗಿದ್ದ ನೋಡ್ರಿ. ಗುಜರಾತಿನಲ್ಲಿ 3 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸ್ತಾ ಇದ್ದ ಸತ್ರಪರನ್ನ ಅಂದರೆ ಶಕರು ಇವರನ್ನು ಚಂದ್ರಗುಪ್ತನು ಸೋಲಿಸ್ತಾನೆ. ಇದು ಅವನ ಮುಖ್ಯ ಸೈನಿಕ ಸಾಧನೆಯಾಗಿತ್ತು. ಇದು ಕೇಳ್ತಾರೆ ನೋಡ್ರಿ. ಈ ಎರಡನೇ ಚಂದ್ರಗುಪ್ತನ ಮುಖ್ಯ ಸೈನಿಕ ಸಾಧನೆ ಯಾವುದು ಅಂತ ಕೇಳಿದಾಗ ಗುಜರಾತಿನಲ್ಲಿ 3 ಶತಮಾನಗಳಿಗೂ ಹೆಚ್ಚು ಕಾಲ ಆಳ್ವಿಕೆ ಮಾಡ್ತಿರ್ತಾರಲ್ಲ ಸತ್ರಪರು, ಅವರನ್ನ ಈತ ಸೋಲಿಸ್ತಾನೆ. ಅವನಿಗೆ ವಿಕ್ರಮಾದಿತ್ಯ ಎಂಬ ಬಿರುದು ಇತ್ತು. ಎರಡನೇ ಚಂದ್ರಗುಪ್ತನ ಬಿರುದು ಇದು. ಚಂದ್ರಗುಪ್ತನು ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು. ಆತನ ಆಸ್ಥಾನದಲ್ಲಿ ಮಹಾಕವಿ ಕಾಳಿದಾಸ ಮತ್ತು ಇತರ ಪ್ರಖ್ಯಾತ ವಿದ್ವಾಂಸರಿದ್ದರು. ನೋಡ್ರಿ, ಇದು ಕೇಳಿದ್ರು ಕ್ವಶನಲ್ಲಿ. ಈ ಮಹಾಕವಿ ಕಾಳಿದಾಸ ಯಾರ ಒಬ್ಬ ಆಸ್ಥಾನದ ಕವಿಯಾಗಿದ್ದ ಅಂದರೆ ಎರಡನೇ ಚಂದ್ರಗುಪ್ತನ ಆಸ್ಥಾನದ ಕವಿಯಾಗಿದ್ದ ನೋಡ್ರಿ. ಈ ಕಾಳಿದಾಸನ ಕೃತಿಗಳು ಬರ್ತವೆ. ಅಭಿಜ್ಞಾನ ಶಾಕುಂತಲ, ಆಮೇಲೆ ಋತುಸಂಹಾರ, ಇವೆಲ್ಲ ಸಹ ಈ ಕಾಳಿದಾಸನ ಕೃತಿಗಳಾಗಿದ್ದಾವೆ. ಇಲ್ಲಿ ಮುಂದೆ ಬರ್ತವೆ ನೋಡೋಣ. ಸಾಮ್ರಾಜ್ಯವು ಎರಡನೇ ಚಂದ್ರಗುಪ್ತನ ಕಾಲದ ನಾಣ್ಯಗಳು ನೋಡ್ರಿ. ಇವು ಎರಡನೇ ಚಂದ್ರಗುಪ್ತನ ಕಾಲದ ನಾಣ್ಯಗಳು. ಸಾಮ್ರಾಜ್ಯವು ಆರ್ಥಿಕ ಕ್ಷೇತ್ರದಲ್ಲಿ ಭಾರಿ ಸಮೃದ್ಧಿ ಸಾಧಿಸಿತು. ಸಾಹಿತ್ಯ, ಮೂರ್ತಿಶಿಲ್ಪ, ವಾಸ್ತುಶಿಲ್ಪ, ಚಿತ್ರಕಲೆ, ವಿಜ್ಞಾನ ಹಾಗೂ ಗಣಿತ ಕ್ಷೇತ್ರಗಳಲ್ಲಿ ಹಿಂದೆಂದೂ ಕಾಣದ ಸಾಧನೆಗಳು ಆದವು. ಫಾಹಿಯಾನ್ ಈ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಒಬ್ಬ ವಿದೇಶಿಗನಾಗಿರ್ತಾನೆ ನೋಡ್ರಿ. ಫಾಹಿಯಾನ್ ಚೀನಾ ದೇಶದ ಬೌದ್ಧ ಭಿಕ್ಷು ಆಗಿರ್ತಾರೆ. ಬೌದ್ಧ ಧರ್ಮದ ತವರನ್ನು ನೋಡಬೇಕೆಂಬ ಹಂಬಲದಿಂದ ಇವರು ಭಾರತಕ್ಕೆ ಬರ್ತಾರೆ. ಅದು ಎರಡನೇ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ನೋಡ್ರಿ. ಇದು ಕೇಳಿದರೆ ಕ್ವಶನ್. ಫಾಹಿಯಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಅಂತಂದರೆ ಎರಡನೇ ಚಂದ್ರಗುಪ್ತ ಕಾಲದಲ್ಲಿ ಈತ ಗುಪ್ತ ಸಾಮ್ರಾಜ್ಯಕ್ಕೆ ಭೇಟಿ ನೀಡುತ್ತಾರೆ. ಭಾರತದ ಅನುಭವಗಳನ್ನು ಫಾಹಿಯಾನ್ ತನ್ನ ಕೃತಿ ಗೋಕೋಕಿಯಲ್ಲಿ ದಾಖಲಿಸಿದ್ದಾರೆ. ಈ ಭಾರತದಲ್ಲಿ ಅವರೇನು ಪ್ರವಾಸ ಮಾಡಿರ್ತಾರಲ್ಲ ಅದರ ಅನುಭವವನ್ನು ಈ ಗೋಕೋಕಿಯಲ್ಲಿ ಫಾಹಿಯಾನ್ ದಾಖಲಿಸಿರ್ತಾರೆ. ಇದು ಕೇಳಿದ್ದಾರೆ ಹಿಂದೆ ಎಕ್ಸಾಮಲ್ಲಿ. ಸೊ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ರಿ. ಅವನ ಪ್ರಕಾರ ಗುಪ್ತ ಸಾಮ್ರಾಜ್ಯದಲ್ಲಿ ಅಪರಾಧಗಳು ಅಪರೂಪವಾಗಿದ್ದವು. ಈ ವಾಕ್ಯ ಇಂಪಾರ್ಟೆಂಟ್ ಆಗಿದೆ. ಗುಪ್ತ ಸಾಮ್ರಾಜ್ಯದಲ್ಲಿ ಅಪರಾಧಗಳು ಅಪರೂಪವಾಗಿದ್ದವು, ಆಡಳಿತ ಜನಪರವಾಗಿತ್ತು, ದೇಶ ಸಂಚಾರ ಸುಗಮವಾಗಿತ್ತು ಅಂತ ಈ ಗೋಕೋಕಿಯಲ್ಲಿ ಫಾಹಿಯಾನ್ ಉಲ್ಲೇಖಿಸಿದ್ದಾನೆ. ಫಾಹಿಯಾನ್ ಭಾರತದಲ್ಲಿ ಅನೇಕ ವರ್ಷ ಪ್ರವಾಸ ಮಾಡಿ ಬೌದ್ಧ ಕ್ಷೇತ್ರಗಳನ್ನು ಸಂದರ್ಶಿಸ್ತಾರೆ. ಆಮೇಲೆ ಹಲವು ಬೌದ್ಧ ಗ್ರಂಥಗಳೊಂದಿಗೆ ತನ್ನ ದೇಶಕ್ಕೆ ಹಿಂತಿರುಗಿದನು. ಅವುಗಳು ಚೀನಿ ಭಾಷೆಗೆ ಅನುವಾದ ಮಾಡ್ತಾನೆ. ಇಲ್ಲಿ ಇರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂಥ ಗ್ರಂಥಗಳನ್ನು ತಗೊಂಡೋಗಿ ಅಲ್ಲಿ ಚೀನಿ ಭಾಷೆಗೆ ಭಾಷಾಂತರ ಮಾಡ್ತಾರೆ ಈ ಫಾಹಿಯಾನ್. ಗುಪ್ತರ ಕೊಡುಗೆಗಳನ್ನು ನೋಡೋಣ. ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರು ನೀಡಿದ ಕೊಡುಗೆ ಹೀಗಿದೆ ನೋಡ್ರಿ. ಗುಪ್ತರ ಕಾಲದಲ್ಲಿ ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೀತದೆ. ಕಾಳಿದಾಸನು ಗುಪ್ತ ಕಾಲದ ಮಹಾಕವಿಯಾಗಿದ್ದಾರೆ. ಈತನು ಜಗತ್ತಿಗೆ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿದ್ದಾನೆ. ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಈ ಕಾಳಿದಾಸನು ಸಹ ಒಬ್ಬನಾಗಿದ್ದಾನೆ. ಈತ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ 9 ಜನ ಕವಿಗಳೇನಿರ್ತಾರಲ್ಲ ಆ 9 ಜನ ಕವಿಗಳಲ್ಲಿ ಈ ಕಾಳಿದಾಸನು ಸಹ ಒಬ್ಬನಾಗಿರ್ತಾನೆ. ನವರತ್ನ ಕವಿಗಳು ಯಾರ ಆಸ್ಥಾನದಲ್ಲಿ ಕಂಡು ಬರ್ತಾರೆ ಅಂತ ಎಕ್ಸಾಮಲ್ಲಿ ಕೇಳಿದ್ರು ನೋಡಿ ಕ್ವಶನ್ನು. ಸೊ ಇದು ಎರಡನೇ ಚಂದ್ರಗುಪ್ತ. ಕಾಳಿದಾಸನು 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚನೆ ಮಾಡ್ತಾರೆ. ಅಭಿಜ್ಞಾನ ಶಾಕುಂತಲಂ ಒಂದು ಶ್ರೇಷ್ಠ ನಾಟಕವಾಗಿರುತ್ತೆ. ಕಾಳಿದಾಸ ಇದು TET-ನಲ್ಲಿ ಕೇಳಿದ್ರು ನೋಡಿ ಕ್ವಶನ್ನು. ಕಾಳಿದಾಸನು ಎಷ್ಟು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ, ಆಮೇಲೆ ಎಷ್ಟು ನಾಟಕಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿಕೆ ರೂಪದಲ್ಲಿ ಕೇಳಿದ್ರು.
4 ಕಾವ್ಯಗಳನ್ನು ರಚನೆ ಮಾಡ್ತಾರೆ. ಆಮೇಲೆ 3 ನಾಟಕಗಳನ್ನು ರಚಿಸ್ತಾರೆ. ಅದರಲ್ಲಿ ಈ ಅಭಿಜ್ಞಾನ ಶಾಕುಂತಲ ಒಂದು ಶ್ರೇಷ್ಠ ನಾಟಕ ಹಾಗೂ ಕವಿಕುಲ ಗುರು ಎಂಬುದಾಗಿ ಪ್ರಶಂಸೆಯನ್ನು ಮಾಡಲಾಗಿದೆ. ಅವನನ್ನು ಕಾಳಿದಾಸನನ್ನು ಕವಿಕುಲ ಗುರು ಎಂಬುದಾಗಿ ಪ್ರಶಂಸೆಯನ್ನು ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಈ ಸಾರಿ ಎಕ್ಸಾಮ್ಗೆ ಕೇಳೋ ಸಾಧ್ಯತೆ ಇದೆ ಈ TET ಎಕ್ಸಾಮ್ಗೆ. ಮೃಚ್ಛಕಟಿಕ ಬರೆದವರು ಶೂದ್ರಕ ಮತ್ತು ಮುದ್ರ ರಾಕ್ಷಸ ಎಂಬ ಕೃತಿಯನ್ನು ಬರೆದವರು ವಿಶಾಖದತ್ತ. ಆ ಕಾಲದ ಇತರ ಪ್ರಸಿದ್ಧ ನಾಟಕಕಾರರಾಗಿದ್ದಾರೆ. ನೋಡ್ರಿ, ಈ ಥರ ಹೊಂದಿಸಿ ಬರೆಯಿರಿ ಕೇಳ್ತಾರೆ. ಇಲ್ಲ ಮೃಚ್ಛಕಟಿಕ ಬರೆದವರು ಯಾರು ಅಂತ ಕೇಳ್ತಾರೆ, ಮುದ್ರ ರಾಕ್ಷಸ ಬರೆದವರು ಯಾರು ಈ ಥರ ಕೇಳ್ತಾರೆ. ಸೊ ಮೃಚ್ಛಕಟಿಕ ಬರೆದವರು ಶೂದ್ರಕ, ಮುದ್ರ ರಾಕ್ಷಸ ಬರೆದವರು ವಿಶಾಖದತ್ತ. ಈ 2 ನಾಟಕಗಳಾಗಿದ್ದಾವೆ. ವಿಷ್ಣು ಶರ್ಮನ ಪಂಚತಂತ್ರ ಎಂಬ ಕಥಾ ಸಂಗ್ರಹವು ಇದೇ ಕಾಲಕ್ಕೆ ಸೇರಿದೆ. ಅಮರಸಿಂಹನ ಅಮರಕೋಶ. ವಿಷ್ಣು ಶರ್ಮ ಯಾವ ಒಂದು ಗ್ರಂಥ ಬರೀತಾರೆ ಅಂತಂದರೆ ಪಂಚತಂತ್ರ ಬರೀತಾರೆ. ಅಮರಸಿಂಹನ ಗ್ರಂಥ ಯಾವುದಾಗಿದೆ ಅಂದರೆ ಅಮರಕೋಶ. ಅಮರಕೋಶ ಎಂಬ ಶಬ್ದಕೋಶ ಒಂದು ಅಪರೂಪವಾಗಿದೆ. ಈ ಅಮರಕೋಶ ಏನೈತಲ್ಲ ಇದು ಶಬ್ದಕೋಶ ಆಗಿದೆ ನೋಡ್ರಿ. ಈ ಥರ ಕೇಳ್ತಾರೆ. ಅಮರಕೋಶ ಇದೇನು ಒಂದು ಗ್ರಂಥನ, ನಾಟಕನ ಅಥವಾ ಶಬ್ದಕೋಶನ ಈ ಥರ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ. ಇದನ್ನ ಇಂದಿಗೂ ಸಹ ಬಳಕೆ ಮಾಡ್ತಾರೆ ನೋಡ್ರಿ. ದೇವಾಲಯ ವಾಸ್ತುಶಿಲ್ಪ ನೋಡೋಣ. ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ವಾಸ್ತು ಆರಂಭಗೊಂಡಿದ್ದು ಗುಪ್ತರ ಕಾಲದಲ್ಲಿ. ಅಂದರೆ ನಮ್ಮ ದೇಶದಲ್ಲೇ ಈ ದೇವಾಲಯ ನಿರ್ಮಾಣ ಮಾಡುವಾಗ ಅದರ ವಾಸ್ತು ಆರಂಭಗೊಂಡಿದ್ದೇ ಈ ಗುಪ್ತರ ಕಾಲದಿಂದ ಆರಂಭವಾಗಿದೆ ನೋಡ್ರಿ. ಮಧ್ಯಪ್ರದೇಶದ ಸಾಂಚಿಯ ದೇವಾಲಯವು ಭಾರತದ ಪ್ರಾಚೀನ ದೇವಾಲಯವಾಗಿದೆ. ಮಧ್ಯಪ್ರದೇಶದಲ್ಲಿರುವ ಸಾಂಚಿ ದೇವಾಲಯ ಬರುತ್ತೆ, ಅದು ಭಾರತದ ಪ್ರಾಚೀನ ದೇವಾಲಯವಾಗಿದೆ ನೋಡ್ರಿ. ಇದು ಇಂಪಾರ್ಟೆಂಟ್. ಗುಪ್ತರ ಇತರ ದೇವಾಲಯಗಳು ಮಧ್ಯಪ್ರದೇಶದ ಬೀತರ್ಗಾಂವ್ ಮತ್ತು ದೇವಗಢಗಳಲ್ಲಿವೆ. ಆಮೇಲೆ ದೇವಗಢದ ದಶಾವತಾರ ದೇವಾಲಯವು ಇದು ಕೇಳಿದ್ದಾರೆ ನೋಡಿ ಎಕ್ಸಾಮ್ಗೆ. ದಶಾವತಾರ ದೇವಾಲಯವು ವಿಷ್ಣುವಿನ ಮೂರ್ತಿ ಶಿಲ್ಪಕ್ಕೆ ಸುಂದರವಾಗಿದೆ. ಈ ದಶಾವತಾರ ದೇವಾಲಯದಲ್ಲಿ ಇದು ಯಾವ ಒಂದು ದೇವರಿಗೆ ಸಮರ್ಪಿತವಾಗಿದೆ ಅಂತ ಕೇಳಿದ್ದಾರೆ. ಆಮೇಲೆ ಈ ದಶಾವತಾರ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ದಶಾವತಾರ ಯಾವ ಒಂದು ಸಾಮ್ರಾಜ್ಯದವರು ಕಟ್ಟಿಸಿದ್ದಾರೆ ಅಂತ ಕೇಳಿದ್ದಾರೆ ನೋಡಿ. ಇಷ್ಟೆಲ್ಲ ಕ್ವಶನ್ಸ್ ರೈಸ್ ಆಗಿದ್ದಾವೆ ಇದ್ರ ಮೇಲೆ. ದಶಾವತಾರ ದೇವಾಲಯದಲ್ಲಿರುವ ವಿಷ್ಣುವಿನ ತ್ರಿಮೂರ್ತಿ ಶಿಲ್ಪ ಸುಂದರವಾಗಿದೆ. ಆಮೇಲೆ ಇದು ದೇವಗಢದಲ್ಲಿ ನಿರ್ಮಾಣವಾಗಿದೆ. ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯವಾಗಿದೆ ನೋಡ್ರಿ. ಸ್ತೂಪ ಮತ್ತು ಚೈತ್ಯಾಲಯ. ಸಾರನಾಥದಲ್ಲಿರುವ 128 ಅಡಿ ಎತ್ತರದ ಧಮೇಕ್ ಸ್ತೂಪವು ಗುಪ್ತರ ಕಾಲದ ಅನುಪಮ ನಿರ್ಮಾಣವಾಗಿದೆ. ಇದು ಸಹ ಕೇಳಿದ್ದಾರೆ ನೋಡಿ ಹಿಂದೆ ಎಕ್ಸಾಮ್ಗೆ. ಧಮೇಕ್ ಸ್ತೂಪ ಯಾರ ಕಾಲದಲ್ಲಿ ನಿರ್ಮಾಣವಾಗಿದೆ? ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾಗಿದೆ. ಎಷ್ಟು ಎತ್ತರವಾಗಿದೆ ಅಂದರೆ 188 ಅಡಿ ಎತ್ತರದಲ್ಲಿದೆ ನೋಡ್ರಿ. ಈ 6th ಬುಕ್ ಅಂತೀವಲ್ಲ, ಇದೇನೋ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ ಅನ್ಕೊಂತೀವಿ, ಆದರೆ ಇದರಿಂದನೇ ಎಷ್ಟು ಕ್ವಶನ್ಸ್ ರೈಸ್ ಆಗಿದ್ದಾವೆ ನೋಡ್ರಿ. ಚಿತ್ರಕಲೆಗೆ ಈ ಗುಪ್ತರ ಕಾಲದಲ್ಲಿ ಬಂಡೆಗಳನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತ ಮತ್ತು ಎಲ್ಲೋರಾಗಳಲ್ಲಿ ಇವೆ. ಈ ಚಿತ್ರಕಲೆಗೆ ಗುಪ್ತರು ನೀಡಿದ ಕೊಡುಗೆ ಅಂತ ಬಂದಾಗ ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತ ಮತ್ತು ಎಲ್ಲೋರಾಗಳಲ್ಲಿ ನಾವು ಕಾಣ್ತೀವಿ. ಅಜಂತ ಮತ್ತು ಎಲ್ಲೋರಾಗಳಲ್ಲಿ ಬೌದ್ಧ ವಿಹಾರಗಳೇನಿದಾವಲ್ಲ ಅವು ಗುಪ್ತರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ವಿಹಾರಗಳಾಗಿದ್ದಾವೆ. ಆಮೇಲೆ ಅಜಂತದ ಗುಹಾಲಯಗಳಲ್ಲಿ ಗೋಡೆ ಮತ್ತು ಚಾವಣಿಗಳ ಮೇಲೆ ಚಿತ್ರಗಳು ಜಗದ್ವಿಖ್ಯಾತವಾಗಿವೆ. ಅಲ್ಲಿ ಗೋಡೆಗಳ ಮೇಲೆ ಇವೇನು ಚಿತ್ರ ಬಿಡಿಸಿದಾರಲ್ಲ ಅದು ಜಗದ್ವಿಖ್ಯಾತ, ಅಂದರೆ ಜಗತ್ತಿನಲ್ಲಿ ಶ್ರೇಷ್ಠವಾಗಿದೆ ಅಂತ ಅರ್ಥ. ಇಲ್ಲಿದೆ ನೋಡ್ರಿ ಅಜಂತ ಗುಹಾಲಯ. ಆಮೇಲೆ ನೋಡ್ರಿ ಅಜಂತ ಗುಹಾಲಯ ಎಷ್ಟು ದೊಡ್ಡದಾಗಿದೆ. ಇದನ್ನ ಬಂಡೆನ ಕೊರೆದು ಮಾಡಿದಾರಂತೆ ನೋಡ್ರಿ. ಆಮೇಲೆ ಧಮೇಕ್ ಸ್ತೂಪ ಇದನ್ನು ಸಹ ಬಂಡೆ ಕೊರೆದನ್ನೇ ಮಾಡಿದ್ದಾರೆ. ಇದು ಸಾಂಚಿ ದೇವಾಲಯ ಇದು. ಓಕೆ, ನೆಕ್ಸ್ಟ್ ನೋಡೋಣ. ವಿಜ್ಞಾನ, ಗಣಿತ ಮತ್ತು ಖಗೋಳಶಾಸ್ತ್ರಕ್ಕೆ ಈ ಗುಪ್ತರ ಕಾಲದಲ್ಲಿ ಯಾವ ರೀತಿ ಕೊಡುಗೆ ನೀಡಿದ್ದಾರೆ ಅಂತ ನೋಡೋಣ. ಗುಪ್ತರ ಕಾಲದಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಪಾರ ಪ್ರಗತಿ ಸಾಧಿಸಿತು. ಪಾಟಲಿಪುತ್ರದ ಆರ್ಯಭಟನು ಗುಪ್ತ ಯುಗದ ಮಹಾನ್ ಗಣಿತಶಾಸ್ತ್ರಜ್ಞನಾಗಿದ್ದ.
ಆರ್ಯಭಟ ಗಣಿತಶಾಸ್ತ್ರನಾಗಿದ್ದ. ಈತನ ಗ್ರಂಥ ಯಾವುದು? ಆರ್ಯಭಟೀಯ. ಇದು ಇಂಪಾರ್ಟೆಂಟ್. ಆಮೇಲೆ ಆರ್ಯಭಟನು ಗ್ರಹಣಗಳ ಕಾರಣಗಳನ್ನು ಕಂಡುಹಿಡಿದನಲ್ಲದೆ ಬೀಜಗಣಿತದ ತ್ರಿಕೋನಮಿತಿಗೆ ಮಹತ್ತರವಾದ ಕೊಡುಗೆಯನ್ನು ಈತ ನೀಡ್ತಾನೆ. ಬೀಜಗಣಿತದಲ್ಲಿ ತ್ರಿಕೋನಮಿತಿ ಅಂತ ಬರುತ್ತಲ್ಲ, ಅದಕ್ಕೆ ಈತನು ಮಹತ್ತರವಾದ ಕೊಡುಗೆ ನೀಡಿದ್ದಾನೆ. ಆಮೇಲೆ ಆರ್ಯಭಟೀಯಂ ಎನ್ನುವ ಒಂದು ಗ್ರಂಥನ ರಚನೆ ಮಾಡ್ತಾನೆ. ಆಮೇಲೆ ಆರ್ಯಭಟನು ಗ್ರಹಣಗಳ ಕಾರಣಗಳನ್ನು ಸಹ ಕಂಡುಹಿಡಿದಿದ್ದಾನೆ. ಇಷ್ಟೆಲ್ಲ ಈ ಆರ್ಯಭಟನು ಮಾಡ್ತಾನೆ. ಈತ ಪಾಟಲಿಪುತ್ರದವರು. ಇವರು ಗುಪ್ತರ ಕಾಲದಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಗಣಿತಶಾಸ್ತ್ರಜ್ಞನಾಗಿದ್ದಾನೆ. ಅವನು ಇಷ್ಟೊಂದು ಸಾಧನೆ ಮಾಡಿದ್ದು ಕೇವಲ 23 ವರ್ಷದವನಾಗಿದ್ದಾಗ. 23 ವರ್ಷದವನೇನಿರ್ತಾನಲ್ಲ, ಆವಾಗಲೇ ಇಷ್ಟೆಲ್ಲ ಸಾಧನೆ ಮಾಡಿದಾನಂತ ನೋಡ್ರಿ. ಇವಾಗ ನಾವು ಈ 23 ವರ್ಷದಲ್ಲಿ ಡಿಗ್ರಿನೇ ಕಂಪ್ಲೀಟ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಬ್ರಹ್ಮಗುಪ್ತ ಆ ಕಾಲದ ಇನ್ನೊಬ್ಬ ಗಣಿತ ವಿದ್ವಾಂಸನಾಗಿದ್ದ. ಇನ್ನೊಬ್ಬ ಗಣಿತ ವಿದ್ವಾಂಸ ಯಾರು ಅಂತಂದರೆ ಬ್ರಹ್ಮಗುಪ್ತ. ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ವರಾಹಮಿಹಿರನು ಇದೇ ಕಾಲದವನು. ವರಾಹಮಿಹಿರ ಈತ ಖಗೋಳಶಾಸ್ತ್ರಜ್ಞನಾಗಿರ್ತಾನೆ. ಬ್ರಹ್ಮಗುಪ್ತ ಈತ ಗಣಿತಶಾಸ್ತ್ರಜ್ಞನಾಗಿರ್ತಾನೆ. ಆಮೇಲೆ ಆರ್ಯಭಟ ಈತನು ಸಹ ಗಣಿತಶಾಸ್ತ್ರಜ್ಞನಾಗಿದ್ದು ಇವರೆಲ್ಲರೂ ಸಹ ಈ ಗುಪ್ತರ ಕಾಲದಲ್ಲೇ ಕಂಡುಬರ್ತಾರೆ. ಲೋಹ ವಿಜ್ಞಾನದ ಬಗ್ಗೆ ನೋಡೋಣ. ಗುಪ್ತರ ಕಾಲದ ಲೋಹ ವಿಜ್ಞಾನ ಹೇಗಿತ್ತು ಅನ್ನೋದನ್ನು ನೋಡೋಣ. ಗುಪ್ತ ಕಾಲದಲ್ಲಿ ಲೋಹ ವಿಜ್ಞಾನವು ಗಣನೀಯ ಮುನ್ನಡೆ ಸಾಧಿಸಿತ್ತು. ಇದಕ್ಕೆ ಒಂದು ಉದಾಹರಣೆ ಅಂದರೆ ಇದೆ ನೋಡ್ರಿ, ಮೆಹರೌಲಿಯ ಕಬ್ಬಿಣ ಸ್ತಂಭ. ಇದು ಇವಾಗ್ಲೂ ಸಹ ಹಿಂಗೆ ಇದೆ, ಏನು ಒಂಚೂರು ತುಕ್ಕಿಡ್ದಿಲ್ಲ, ಏನೂ ಇಲ್ಲ. ಎಷ್ಟು ಮಳೆ ಬರ್ತದೆ, ಗಾಳಿ, ಚಳಿ, ಬಿಸಿಲು ಎಷ್ಟೇ ಇದ್ರೂ ಸಹ ಅದು ಒಂದು ಚೂರು ತುಕ್ಕಿಡ್ದಿಲ್ಲ ನೋಡ್ರಿ. ದೆಹಲಿನಲ್ಲಿದೆ. ದೆಹಲಿಯ ಕುತುಬ್ ಮಿನಾರ್ ಸಮೀಪದಲ್ಲಿರುವ ಮೆಹರೌಲಿಯ ಕಬ್ಬಿಣ ಕಂಬವು ಇದಕ್ಕೊಂದು ಉದಾಹರಣೆಯಾಗಿದೆ. ಈ ಕಂಬವು 1500 ವರ್ಷಗಳಷ್ಟು ಹಳೆಯದಾದರೂ ಅದಕ್ಕೆ ತುಕ್ಕು ಹಿಡಿದಿಲ್ಲ ಮತ್ತು ಸ್ವಲ್ಪವೂ ಸವೆದಿಲ್ಲ. ಇದೇ ಕಾಲದ 8 ಅಡಿಯ ಎತ್ತರವಿರುವ ತಾಮ್ರದ ಬುದ್ಧನ ವಿಗ್ರಹಗಳು ನಳಂದದಲ್ಲಿವೆ. ಅಂದರೆ ಈ ಗುಪ್ತರ ಕಾಲದಲ್ಲೇ ನಿರ್ಮಾಣ ಮಾಡಿರ್ತಕ್ಕಂಥ 8 ಅಡಿ ಎತ್ತರದ ತಾಮ್ರದ ಬುದ್ಧನ ವಿಗ್ರಹಗಳು ಸಹ ಈ ನಳಂದದಲ್ಲಿ ಇದ್ದಾವಂತೆ ನೋಡಿ. ಓಕೆ, ನೆಕ್ಸ್ಟ್ ಆಯುರ್ವೇದ. ಈ ಗುಪ್ತರ ಕಾಲದಲ್ಲಿ ಆಯುರ್ವೇದ ಪದ್ಧತಿ ಹೇಗಿತ್ತು ಅನ್ನೋದನ್ನು ನೋಡೋಣ. ಗುಪ್ತರ ಕಾಲದ ವಾಗ್ಭಟನು, ಇದು ಇಂಪಾರ್ಟೆಂಟು. ವಾಗ್ಭಟನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದನು. ಚರಕ ಸಂಹಿತೆಯನ್ನು ಬರೀತಾನಲ್ಲ, ಆ ಚರಕ ಸಂಹಿತೆಯ ಸಾರವನ್ನು ಈ ವಾಗ್ಭಟನು ಸಿದ್ಧಪಡಿಸ್ತಾನೆ. ಮತ್ತು ಚರಕ ಸಂಹಿತೆ ಬರೆದವರು ಈ ವಾಗ್ಭಟ ಅಂತ ಅನ್ಕೋಬೇಡ್ರಿ. ಈ ಚರಕ ಸಂಹಿತೆಯನ್ನು ಬರೆದವರು ಚರಕ ಸಂಹಿತೆಯ ಸಾರವನ್ನು ಈ ವಾಗ್ಭಟನು ಸಿದ್ಧಪಡಿಸ್ತಾರೆ. ಅದುವೇ ಅಷ್ಟಾಂಗ ಹೃದಯ ಸಂಹಿತೆ. ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿ ಅದಕ್ಕೆ ಅಷ್ಟಾಂಗ ಹೃದಯ ಸಂಹಿತೆ ಅಂತೇಳಿ ಹೆಸರು ಕೊಡ್ತಾರೆ. ಇದು ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥವಾಗಿದೆ. ನೋಡ್ರಿ, ಈ ಥರ ಹೇಳಿಕೆ ರೂಪದಲ್ಲಿ ಕೊಡ್ತಾರೆ. ಅಷ್ಟಾಂಗ ಹೃದಯ ಸಂಹಿತೆ ಇದನ್ನು ರಚಿಸಿದವರು ಚರಕ ಅಂತ ಕೊಡಬಹುದು ಅಥವಾ ವಾಗ್ಭಟ ಅಂತ ಕೊಡ್ಬೋದು. ಚರಕ ಅಂತ ಕೊಟ್ಟಾಗ ತಪ್ಪಾಗುತ್ತೆ, ವಾಗ್ಭಟ ಕರೆಕ್ಟ್ ಆಗುತ್ತೆ ನೋಡ್ರಿ. ಆಮೇಲೆ ಇದು ಒಂದು ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥವಾಗಿದೆ ಅಂತ ಕೊಡ್ತಾರೆ. ಆಮೇಲೆ ಚರಕ ಸಂಹಿತೆಯ ಸಾರವನ್ನು ಇವರು ಸಿದ್ಧಪಡಿಸಿ ಅಷ್ಟಾಂಗ ಹೃದಯ ಸಂಹಿತೆಯನ್ನು ರಚಿಸಿದರು ಅಂತ ಕೊಡ್ತಾರೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೊಡ್ತಾರೆ ನೋಡ್ರಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆಯು ಸಾಕಷ್ಟು ಪ್ರಗತಿ ಹೊಂದಿತ್ತು. ನೋಡ್ರಿ, ಆಗಿನ ಕಾಲದಲ್ಲೇ ಈ ಸರ್ಜರಿ ಎಲ್ಲ ಮಾಡ್ತಿದ್ರಂತೆ ನೋಡ್ರಿ. ಶಸ್ತ್ರಚಿಕಿತ್ಸಕರು 127 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಬಳಸುತ್ತಾ ಇದ್ರು. ಇವಾಗೇನು ಡಾಕ್ಟರ್ಸ್ ಬಳಸ್ತಾರಲ್ಲ, ಈ ಆಪರೇಷನ್ ಥಿಯೇಟರ್ನಲ್ಲಿ ಏನೆಲ್ಲ ಬಳಸ್ತಾರಲ್ಲ ಸರ್ಜರಿ ಮಾಡೋದಕ್ಕೆ, ಅಂತಹ 127 ಬಗೆಯ ಉಪಕರಣಗಳನ್ನು ಇವರು ಶಸ್ತ್ರಚಿಕಿತ್ಸೆಗಾಗಿ ಬಳಸ್ತಾ ಇದ್ರಂತೆ. ದೇಹದೊಳಗೆ ಸೇರಿಕೊಂಡ ಕಬ್ಬಿಣ ಕಲ್ಲುಗಳನ್ನು ಹೊರತೆಗೆಯುತ್ತಿದ್ದರು. ಆಮೇಲೆ ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದ ಕೀರ್ತಿ ಭಾರತೀಯ ವೈದ್ಯರಿಗೆ ಸಲ್ಲುತ್ತದೆ. ಈ ವಾಕ್ಯ ಇಂಪಾರ್ಟೆಂಟ್ ನೋಡ್ರಿ.
ಈ ಪಾದರಸವನ್ನು ಔಷಧಿಯಾಗಿ ಮೊದಲ ಬಾರಿಗೆ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ಅದು ನಮ್ಮ ಭಾರತೀಯ ವೈದ್ಯರಿಗೆ ಸಲ್ಲುತ್ತದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಈ ಪಾಠದಲ್ಲಿ ಬಳಸಿರ್ತಕ್ಕಂಥ ಹೊಸ ಪದಗಳನ್ನು ನೋಡೋಣ. ಖಗೋಳಶಾಸ್ತ್ರ ಅಂದರೆ ಗ್ರಹ, ನಕ್ಷತ್ರ ಮೊದಲಾದ ಆಕಾಶಕಾಯಗಳನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಖಗೋಳಶಾಸ್ತ್ರ ಅಂತ ಕರೀತಾರೆ. ಓಕೆ, ಈ ಕೀ ಪಾಯಿಂಟ್ಸನ್ನು ನೋಡೋಣ. ಇವು ಇಂಪಾರ್ಟೆಂಟ್ ಆಗಿರ್ತವೆ. ಪ್ರತಿಯೊಂದು ಪಾಠನೂ ಮುಗಿದ್ಗೇಳಿ ಈ ಥರ ಕೀ ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ, ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳೇಬೇಕು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಗುಪ್ತ ವಂಶವು ಸುಮಾರು 1600 ವರ್ಷಗಳಷ್ಟು ಹಿಂದೆ ಸ್ಥಾಪನೆಗೊಂಡ 2 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ಮಾಡ್ತಾರೆ. ಇವರು 2 ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಕಾಳಿದಾಸನ ನಾಟಕಗಳು ಯಾವ್ಯಾವು ಅಂತಂದರೆ ಅಭಿಜ್ಞಾನ ಶಾಕುಂತಲಂ, ಮಾಲವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ವಶೀಯ. ನೋಡ್ರಿ, ಈ ಥರ ಕೊಡ್ತಾರೆ ಹೇಳಿಕೆ ರೂಪದಲ್ಲಿ. ಕಾಳಿದಾಸನ ನಾಟಕಗಳು ಅಂತ ಕೊಟ್ಟು ಅಭಿಜ್ಞಾನ ಶಾಕುಂತಲಂ, ಮಾಲವಿಕಾಗ್ನಿಮಿತ್ರ ಅಂತ ಕೊಟ್ಟು ಇನ್ನೊಂದು ರಘುವಂಶ ಅಂತ ಕೊಡಬಹುದು. ಆವಾಗ ಅದು ತಪ್ಪಾಗುತ್ತೆ. ವಿಕ್ರಮೋರ್ವಶೀಯ ಇದು ಸಹ ಒಂದು ನಾಟಕನೇ. ಕಾವ್ಯಗಳಂತ ಬಂದಾಗ ಇದು ರಘುವಂಶ, ಕುಮಾರ ಸಂಭವ, ಋತುಸಂಹಾರ ಮತ್ತು ಮೇಘದೂತ. ಇದು ಕೇಳಿದ್ರು ನೋಡಿ ಹಿಂದೆ ಎಕ್ಸಾಮಲ್ಲಿ. ಯಾವ ಎಕ್ಸಾಮ್ ಕೇಳಿದ್ದಾರೆ ಅಂತ ನನಗಷ್ಟು ನೆನಪಿಲ್ಲ, ಬಟ್ ಇದು ಕೇಳಿದ್ದಾರೆ. ಈ ಕಾಳಿದಾಸನ ಋತುಸಂಹಾರ ಇದೇ ನಾಟಕನ ಏನು, ಇದೊಂದು ಕಾವ್ಯನ ಅಥವಾ ಇದು ಏನು, ಇದೊಂದು ಕೃತಿನ ಅಂತ ಈ ಥರ ಎಕ್ಸಾಮಲ್ಲಿ ಕೇಳಿದ್ರು. ಋತುಸಂಹಾರ ಒಂದು ಮಹಾಕಾವ್ಯವಾಗಿದೆ, ಕಾಳಿದಾಸನ ಒಂದು ಮಹಾಕಾವ್ಯವಾಗಿದೆ ಋತುಸಂಹಾರ. ಮೇಘದೂತ ಕೂಡ ಒಂದು ಕಾವ್ಯವಾಗಿದೆ. ರಘುವಂಶ, ಕುಮಾರ ಸಂಭವ ಈ ಥರ ಇವುಗಳೇನಾಗಿದ್ದಾವೆ, ಕಾವ್ಯಗಳಾಗಿದ್ದಾವೆ. ಅಲ್ಲಿ ಕೊಟ್ಟಿದ್ರಲ್ಲ 3 ನಾಟಕಗಳು ಆಮೇಲೆ 4 ಕಾವ್ಯಗಳನ್ನು ರಚನೆ ಮಾಡಿದ್ರು ಅಂತ. ಟೋಟಲಿ 9 ಇಲ್ಲಿದಾವೆ ನೋಡ್ರಿ. ಇವು ಇಂಪಾರ್ಟೆಂಟ್ ನೋಡ್ರಿ. ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ನೆಕ್ಸ್ಟ್ ಬರೋ TETಗೆ. ನೆಕ್ಸ್ಟು TET ಯಾವ ಥರ ಬರುತ್ತೆ ಅಂದರೆ, ಈ ಹೈಸ್ಕೂಲ್ ಬುಕ್ಸಿಂದ ಅವ್ರೇನು ಹೊರಗಡೆ ಹೋಗಲ್ಲ, ಹೈಸ್ಕೂಲ್ ಬುಕ್ಸಲ್ಲೇ ಕೇಳ್ತಾರೆ. ಕೇಳಿದ್ರು ಈ ಥರ ಡೆಪ್ತಾಗಿ ಕೇಳ್ತಾರೆ ನೋಡ್ರಿ. ಈ ಹೇಳಿಕೆ ರೂಪದಲ್ಲೇ ಕೇಳ್ತಾರೆ ಕ್ವಶನ್ಸ್ನ. ಗುಪ್ತರ ಕಾಲದ ದೇವಾಲಯವನ್ನು ಆರಂಭದಲ್ಲಿ ಚೌಕಾಕಾರದ ತಳಪಾಯದ ಮೇಲೆ ಕಟ್ಟಲಾಗುತ್ತಿತ್ತು. ನೋಡ್ರಿ, ಇವರು ದೇವಾಲಯಗಳನ್ನು ಆರಂಭದಲ್ಲಿ ಚೌಕಾಕಾರದ ತಳಪಾಯದ ಮೇಲೆ ಕಟ್ಟುತ್ತಿದ್ರಂತ. ಅಲ್ಲಿ ಹಿಂದೆ ಓದಿದ್ವಿ ನಾವು, ಯಾರು ನಕ್ಷತ್ರಾಕಾರದ ಶಾತವಾಹನರ ಮನೆತನದಲ್ಲಿ ನಾವು ಓದಿದ್ವಿ ಅನಿಸುತ್ತೆ. ಈ ನಕ್ಷತ್ರಾಕಾರದ ತಳಪಾಯ, ಆಮೇಲೆ ಜಗತಿ ಮೇಲೆ ಗರ್ಭಗುಡಿಯನ್ನು ಕಟ್ತಾ ಇದ್ರು ಅಂತ. ಈ ಥರ ವ್ಯತ್ಯಾಸ ಮಾಡ್ಕೊಂಡು ಓದಿದರೆ ನಿಮಗೆ ಸ್ವಲ್ಪ ನೆನಪಲ್ಲಿರುತ್ತೆ. ಗರ್ಭಗೃಹ ಮತ್ತು ಮುಖಮಂಟಪಗಳು ಮಾತ್ರವೇ ಇದ್ದವು. ಚೌಕಾಕಾರದ ತಳಪಾಯದ ಮೇಲೆ ಕಟ್ಟಲಾಗುತ್ತಿತ್ತು ದೇವಾಲಯಗಳನ್ನು. ಆಮೇಲೆ ಗರ್ಭಗೃಹ ಮತ್ತು ಮುಖಮಂಟಪಗಳು ಮಾತ್ರವೇ ಇಲ್ಲಿ ಇರ್ತಾ ಇತ್ತು. ಅಂದರೆ ಗೋಪುರಗಳು ಇರ್ತಾ ಇರಲಿಲ್ಲ ಅಂತ ಅರ್ಥ. ಭಿತ್ತಿ ಎಂದರೆ ಗೋಡೆ. ಗೋಡೆಯ ಮೇಲೆ ಬರೆದ ಚಿತ್ರಗಳೇ ಭಿತ್ತಿ ಚಿತ್ರಗಳಾಗಿದ್ದಾವೆ. ಭಿತ್ತಿ ಚಿತ್ರಗಳು ಈ ಅಜಂತಾದ ಬೌದ್ಧ ಗುಹಾಲಯಗಳಲ್ಲಿ ನಾವು ಕಾಣ್ತೀವಿ. ಭಿತ್ತಿ ಚಿತ್ರಗಳು ಅಜಂತಾದ ಬೌದ್ಧ ಗುಹಾಲಯಗಳಲ್ಲಿವೆ. ಸಾಮಾನ್ಯ ಕುಂಚಗಳಿಂದ ಸ್ಥಳೀಯವಾಗಿ ಸಿಗುತ್ತಿದ್ದ ಬಣ್ಣಗಳಿಂದ ಚಿತ್ರಗಳನ್ನು ಬರೆಯಲಾಗಿದೆ. ಅನೇಕ ಶತಮಾನಗಳವರೆಗೆ ಈ ಗುಹೆಗಳು ಕಣ್ಣಿಗೆ ಮರೆಯಾಗಿದ್ದವು. ಇದು 1819ರಲ್ಲಿ ಅವನ್ನು ಪತ್ತೆ ಹಚ್ಚಲಾಗಿದೆ. ಈ ಗುಹೆಗಳು ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ನಮ್ಮ ಕಣ್ಣಿಗೆ ಬಿದ್ದಿರಲಿಲ್ಲ. ಇದು ಯಾವಾಗ ಸಂಶೋಧನೆ ಮಾಡಲಾಗಿದೆ ಅಂತಂದರೆ 1819ರಲ್ಲಿ ಈ ಗುಹೆಗಳನ್ನು ಸಂಶೋಧಿಸಲಾಗಿದೆ. ನೆಕ್ಸ್ಟ್ ನೋಡೋಣ. ಮೆಹರೌಲಿಯ ಕಬ್ಬಿಣ ಕಂಬದ ತೂಕ 6 ಟನ್ ಆಗಿದೆ ನೋಡ್ರಿ. 6 ಟನ್ ಆಗಿದ್ದು ಎತ್ತರ ಎಷ್ಟಿದೆ ಅಂತಂದರೆ 23 ಅಡಿ. ನೋಡ್ರಿ, ಇವು ಕೇಳ್ತಾರೆ. ಮೆಹರೌಲಿಯ ಕಬ್ಬಿಣ ಕಂಬ ಎಷ್ಟು ಟನ್ ಇದೆ? 6 ಟನ್ ಇದೆ. ಇದು ಎಷ್ಟು ಅಡಿ ಎತ್ತರವಿದೆ? 23 ಅಡಿ ಎತ್ತರದಲ್ಲಿದೆ. ಇದು 19ನೇ ಶತಮಾನದ ಆರಂಭದವರೆಗೂ ಯುರೋಪಿನ ಯಾವ ನಿಪುಣ ಕಮ್ಮಾರನಿಗೂ ಸಹ ಅಂಥ ಕಂಬವನ್ನು ಎರಕ ಒಯ್ಯಲು ಸಾಧ್ಯವಾಗುತ್ತಿರಲಿಲ್ಲ. ಅಂದರೆ 19ನೇ ಶತಮಾನದವರೆಗೂ ಆ ಥರ ಕಂಬ ಇನ್ನೊಂದು ಮಾಡಬೇಕು ಅಂದರೆ ಯಾವೊಬ್ಬ ನಿಪುಣ ಕಮ್ಮಾರನಿಗೂ ಸಹ ಅದು ಕಟ್ಟೋಕ್ಕೆ ಆಗಲಿಲ್ಲ. ಆ ಥರ ಇನ್ನೊಂದು ಕಂಬನ ರೆಡಿ ಮಾಡೋದಕ್ಕೆ ಆಗಲಿಲ್ಲ ಅನ್ನೋದು ಇದರ ಅರ್ಥ. ಓಕೆ, ನೆಕ್ಸ್ಟ್ ನೋಡೋಣ. ಬಿಟ್ಟ ಸ್ಥಳಗಳನ್ನು ತುಂಬೋಣ. ಗುಪ್ತರ ರಾಜಧಾನಿ ಏನಾಗಿತ್ತು? ಗುಪ್ತರ ರಾಜಧಾನಿ ಪಾಟಲಿಪುತ್ರವಿದೆ. ಗುಪ್ತರ ರಾಜಧಾನಿ ಯಾವುದು? ಪಾಟಲಿಪುತ್ರ.
ನೆಕ್ಸ್ಟು ಕವಿರಾಜ ಅಂತ ಬಿರುದು ಹೊಂದಿರತಕ್ಕಂಥ ಅರಸ ಯಾರು? ಕವಿರಾಜ ಯಾರು ಅಂತಂದರೆ ಸಮುದ್ರಗುಪ್ತ. ಮುದ್ರ ರಾಕ್ಷಸ ಬರೆದವರು ಯಾರು? ಮುದ್ರ ರಾಕ್ಷಸ ವಿಶಾಖದತ್ತ. ವಿಶಾಖದತ್ತ ಮುದ್ರ ರಾಕ್ಷಸ ಬರೀತಾರೆ. ಕವಿಕುಲ ಗುರು, ಇದು ಇಂಪಾರ್ಟೆಂಟ್. ಬಿರುದನ್ನು ಹೊಂದಿರತಕ್ಕಂಥ ಕವಿ ಯಾರು ಅಂತ ಅಂದರೆ ಕಾಳಿದಾಸ. ಕಾಳಿದಾಸ ಈ ಕವಿಕುಲ ಗುರು ಅನ್ನೋ ಬಿರುದನ್ನು ಹೊಂದಿರ್ತಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಈ ಎಲ್ಲ ಕ್ವಶನ್ಸು ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ. ಅದಕ್ಕಿನ್ನೂ ಕಾಲ ಕೂಡಿ ಬರ್ತಾ ಇಲ್ಲ. ಓಕೆ, ಒಂದಿನ ಅದಕ್ಕೂ ಕಾಲ ಬರುತ್ತೆ, ನೋಡೋಣ. ಓಕೆ, ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ನೋಡೋಣ. ಎ ಮತ್ತು ಬಿ ಪಟ್ಟಿಗೆ ನಾವು ಸರಿ ಹೊಂದಿಸ್ಬೇಕು. ಕವಿರಾಜ ಅನ್ನೋ ಬಿರುದನ್ನು ಹೊಂದಿದ್ದು ಯಾರು ಅಂತಂದರೆ ಸಮುದ್ರಗುಪ್ತ. ಈ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನದಿಂದ ಈತನ ದಿಗ್ವಿಜಯಗಳನ್ನು ನಾವು ಕಾಣ್ತೀವಿ, ದಿಗ್ವಿಜಯಗಳನ್ನು ಓದ್ತೀವಿ. ಆಮೇಲೆ ಈತ ವೀಣೆ ನುಡಿಸೋ ಒಂದು ಚಿತ್ರ, ನಾಣ್ಯ ಸಿಕ್ಕಿದೆ. ಈತನ ಚಿನ್ನದ ನಾಣ್ಯದ ಮೇಲೆ ಈತ ವೀಣೆ ನುಡಿಸಿರ್ತಕ್ಕಂಥ ಚಿತ್ರನ ಕಂಡು ಹಿಡಿದು ಈತನು ಸಂಗೀತ ಪ್ರಿಯನಾಗಿದ್ದ ಎಂಬುದು ನಮಗೆ ಗೊತ್ತಾಗಿದೆ. ಇದು ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ. ಆಮೇಲೆ ವಿಕ್ರಮಾದಿತ್ಯ ಅಂತ ಯಾರಿಗಿತ್ತು ಬಿರುದು ಅಂತಂದರೆ ಎರಡನೇ ಚಂದ್ರಗುಪ್ತನಿಗೆ ಇತ್ತು. ಫಾಹಿಯಾನ್ ಈತ ಚೀನಿ ಯಾತ್ರಿಕ. ಈತ ಯಾರ ಒಬ್ಬ ಆಸ್ಥಾನಕ್ಕೆ ಬಂದಿದ್ದ ಅಂತಂದರೆ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬರ್ತಾನೆ. ಈತನ ಕೃತಿ ಯಾವುದು ಅಂದರೆ ಗೋಕೋಕಿ. ಇದರಲ್ಲಿ ಈತ ಭಾರತದ ಪ್ರವಾಸದ ಕಥನಗಳನ್ನು ಇಲ್ಲಿ ವಿವರಿಸ್ತಾರೆ. ಆಮೇಲೆ ಈ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಒಂದು ವಾಕ್ಯನ ಕೊಡ್ತಾರೆ. ಇಲ್ಲಿ ಆಡಳಿತ ಸುಗಮವಾಗಿತ್ತು ಅನ್ನೋದು ಒಂದು ವಾಕ್ಯ ಕೊಡ್ತಾರೆ, ಅಲ್ಲಿ ನೋಡಿದ್ವಲ್ಲ ಮೇಲುಗಡೆ. ಮೆಹರೌಲಿಯ ಕಬ್ಬಿಣದ ಸ್ತಂಭ ಎಲ್ಲಿದೆ ಅಂತಂದರೆ ಈ ದೆಹಲಿನಲ್ಲಿ ಮೆಹರೌಲಿ ಕಬ್ಬಿಣದ ಸ್ತಂಭ, ಅಲ್ಲೇ ಇನ್ನೂ ಒಂದು ಇದು ಇದೆ. ಓಕೆ, ಅದು ಆಮೇಲೆ ನೋಡೋಣ. ಇದು ಎಷ್ಟು ಅಡಿ ಎತ್ತರವಾಗಿದೆ ಅಂತ ಇಲ್ಲೇ ನೋಡಿದ್ವಲ್ಲ, 23 ಅಡಿ ಎತ್ತರದಲ್ಲಿತ್ತು. ಒಂದು ನಿಮಿಷ. ಇದು 23 ಅಡಿ ಎತ್ತರ ಇತ್ತು. ಆಮೇಲೆ ಇದು 6 ಟನ್ ತೂಕ ಇತ್ತು ನೋಡ್ರಿ, 6 ಟನ್ ತೂಕ ಇತ್ತು. ಆಮೇಲೆ ವರಹಮಿಹಿರ ಈತ ಒಬ್ಬ ಖಗೋಳಶಾಸ್ತ್ರಜ್ಞ. ಓಕೆ, ಇದಿಷ್ಟು ಆಯಿತು. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಪಾಠ ನೋಡೋಣ. ವರ್ಧನರ ಮನೆತನವನ್ನು ನೋಡೋಣ. ವರ್ಧನರು ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಅನೇಕ ಸ್ವತಂತ್ರ ರಾಜವಂಶಗಳು ಹುಟ್ಟಿಕೊಂಡವು. ಪುಷ್ಯಭೂತಿ ವಂಶವು ಅವುಗಳಲ್ಲಿ ಪ್ರಮುಖವಾಗಿತ್ತು. ಈ ವಂಶವನ್ನು ಆಳಿದ ರಾಜರುಗಳಲ್ಲಿ ಪ್ರಭಾಕರವರ್ಧನ, ಆಮೇಲೆ ರಾಜ್ಯವರ್ಧನ, ಹರ್ಷವರ್ಧನ ಪ್ರಖ್ಯಾತರಾಗಿದ್ದರು. ಹರ್ಷವರ್ಧನನ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯೋಣ. ಅಂದರೆ ವರ್ಧನರು ಇಲ್ಲಿ ಆಳ್ವಿಕೆ ಮಾಡ್ತಾರೆ ಗುಪ್ತ ಸಾಮ್ರಾಜ್ಯದ ನಂತರ. ಪುಷ್ಯಭೂತಿ ವಂಶ ಇಲ್ಲಿ ಪ್ರಮುಖವಾಗಿದ್ದು, ಆ ಪುಷ್ಯಭೂತಿ ವಂಶದಲ್ಲಿ ಪ್ರಭಾಕರವರ್ಧನ, ರಾಜ್ಯವರ್ಧನ, ಆಮೇಲೆ ಹರ್ಷವರ್ಧನ ಎಂಬ ರಾಜರು ಬರ್ತಾರೆ. ಹರ್ಷವರ್ಧನನ ಬಗ್ಗೆ ಇಲ್ಲಿ ನೋಡೋಣ. ಹರ್ಷವರ್ಧನನು ಸಿಂಹಾಸನವನ್ನೇರಿದಾಗ ಆತನಿಗೆ 13 ವರ್ಷವಾಗಿರುತ್ತೆ. 13 ವರ್ಷದ ಯುವಕ ಆಗಿರ್ತಾನೆ. ಈ ವೇಳೆಗೆ ಅವನ ಬದುಕಿನಲ್ಲಿ ಹಲವು ದುರಂತಗಳು ಘಟಿಸಿದ್ದವು. ಹರ್ಷವರ್ಧನನ ತಂದೆ ಪ್ರಭಾಕರವರ್ಧನ ಇರ್ತಾನೆ. ನೋಡ್ರಿ, ಈ ಹರ್ಷವರ್ಧನ ಇಮ್ಮಡಿ ಪುಲಕೇಶಿ ಒಂದು ಕಾಳಗ, ಅದು ತುಂಬ ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅದು. ಸೊ ಇಂಪಾರ್ಟೆಂಟ್ ಆಗುತ್ತೆ. ಪ್ರಭಾಕರವರ್ಧನ ಮಡಿದ ನಂತರ ಅಣ್ಣ ರಾಜ್ಯವರ್ಧನನು ಅಧಿಕಾರಕ್ಕೆ ಬರ್ತಾನೆ. ಪ್ರಭಾಕರವರ್ಧನ ಯಾರು? ಈ ಹರ್ಷವರ್ಧನನ ತಂದೆ ಪ್ರಭಾಕರವರ್ಧನ. ಆತನ ಅಣ್ಣ ಯಾರು? ಈ ರಾಜ್ಯವರ್ಧನ. ಪ್ರಭಾಕರವರ್ಧನ ತೀರಿ ಹೋದ್ಮೇಲೆ ರಾಜ್ಯವರ್ಧನ ಅಧಿಕಾರಕ್ಕೆ ಬರ್ತಾನೆ. ಈತನ ತಂಗಿ ಯಾರಾಗಿರ್ತಾರೆ? ರಾಜಶ್ರೀ. ರಾಜಶ್ರೀಯನ್ನ ಮೌಖರಿ ಮನೆತನದ ಗೃಹವರ್ಮನಿಗೆ, ಇದು ಇಂಪಾರ್ಟೆಂಟ್, ಇದು TET ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ. ಈ ರಾಜಶ್ರೀಯನ್ನ ಮೌಖರಿ ಮನೆತನದ ಗೃಹವರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾರೆ.
ಮಾಳ್ವದ ದುಷ್ಟರಾಜನೊಬ್ಬ ಗೃಹವರ್ಮನನ್ನು ಕೊಂದು ರಾಜಶ್ರೀಯನ್ನು ಕನೌಜಿನಲ್ಲಿ ಬಂಧಿಸಿ ಇಡ್ತಾನೆ. ಯಾರು? ಮಾಳ್ವದ ರಾಜನೊಬ್ಬ ಈ ಗೃಹವರ್ಮನಿಗೆ ಕೊಂದು ರಾಜಶ್ರೀಯನ್ನು ಬಂಧಿಸ್ತಾನೆ. ಆಗ ರಾಜವರ್ಧನನು ದಂಡೆತ್ತಿ ಹೋಗಿ ಮಾಳ್ವದ ಸೇನೆಯನ್ನು ಸೋಲಿಸಿ ಗೌಡ ದೇಶದ ಶಶಾಂಕನಿಂದ ಕೊಲ್ಲಲ್ಪಡ್ತಾನೆ. ಈ ರಾಜವರ್ಧನ ಹೋಗ್ತಾನಲ್ಲ, ಮಾಳ್ವದ ಸೇನೆಯನ್ನು ಸೋಲಿಸ್ತಾನೆ. ಸೋಲಿಸಿದ್ರೂ ಸಹ ಈ ಗೌಡ ದೇಶದ ಶಶಾಂಕನಿಂದ ಈತ ಹತನಾಗ್ತಾನೆ, ಅಂದರೆ ಸತ್ತೋಗ್ತಾನೆ ಅವನ ಕೈಯಿಂದ. ಇವರಿಬ್ಬರಿಗೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಈ ರಾಜವರ್ಧನ ತೀರೋಗ್ತಾನೆ. ಇಂತಹ ಸಂಕಷ್ಟಮಯ ಕಾಲದಲ್ಲಿ ಹರ್ಷವರ್ಧನನು ಅಧಿಕಾರಕ್ಕೆ ಬರ್ತಾನೆ. ನೋಡ್ರಿ, ಹರ್ಷವರ್ಧನನ ಸಾಮ್ರಾಜ್ಯ ಹೇಗಿದೆ. ಈ ಯೆಲ್ಲೋ ಕಲರಲ್ಲಿ ಏನೈತಲ್ಲ, ಇದೆಲ್ಲ ಹರ್ಷವರ್ಧನನ ಸಾಮ್ರಾಜ್ಯ. ಇದು ಓಕೆ. ನೆಕ್ಸ್ಟ್ ನೋಡೋಣ. ಈ ಹೊತ್ತಿಗೆ ಬಂಧನದಿಂದ ಬಿಡುಗಡೆಗೊಂಡು ವಿಂಧ್ಯ ಪರ್ವತದ ಅರಣ್ಯದಲ್ಲಿ ಅಲೆಯುತ್ತಿದ್ದ ವಿಧವೆ ತಂಗಿ ರಾಜಶ್ರೀಯನ್ನು ಪತ್ತೆ ಮಾಡಿ ಮುಂದೆ ಭಾವನಾದ ಗೃಹವರ್ಮನ ಮೌಖರಿ ರಾಜ್ಯ ಕೂಡ ಹರ್ಷವರ್ಧನನ ಆಳ್ವಿಕೆಗೆ ಒಳಪಡುತ್ತೆ. ಮೌಖರಿಗಳ ಕನೌಜ್ ನಗರವನ್ನು ತನ್ನ ರಾಜಧಾನಿಯನ್ನು ಮಾಡಿಕೊಂಡು ಅನಂತರ ಅಣ್ಣ ರಾಜವರ್ಧನನ ಸಾವಿಗೆ ಕಾರಣನಾದ ಶಶಾಂಕನ ಮೇಲೆ ಯುದ್ಧ ಸಾರ್ತಾನೆ. ಈ ರಾಜಶ್ರೀಯನ್ನು ಹುಡ್ಕೊಂಡು ಬಂದು ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಬರ್ತಾನೆ. ಆಮೇಲೆ ಅದೇನು ಮೌಖರಿ ಮನೆತನ ಆಗಿರುತ್ತಲ್ಲ, ಅದನ್ನು ಗೆದ್ದು ತನ್ನ ಆಸ್ಥಾನದಲ್ಲಿ ಸೇರಿಸ್ಕೊತಾನೆ. ಅಲ್ಲಿ ಇರ್ತಕ್ಕಂಥ ಕನೌಜ್ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ಇದು ಇಂಪಾರ್ಟೆಂಟ್. ಕನೌಜನ್ನು ರಾಜಧಾನಿಯನ್ನಾಗಿ ಯಾರು ಮಾಡ್ಕೊತಾರೆ ಅಂದರೆ ಹರ್ಷವರ್ಧನ. ಆಮೇಲೆ ಈ ಶಶಾಂಕ್ ಪ್ರಭಾಕರ ವರ್ಮನಿಗೆ ಕೊಂದಿರ್ತಾನಲ್ಲ, ಅವನ ಮೇಲೆ ಯುದ್ಧ ಮಾಡಿ ಅವನಿಗೂ ಸಹ ಈತ ಕೊಲ್ತಾನೆ. ಆಮೇಲೆ ಮುಂದೆ ಕಾಶ್ಮೀರ, ಸಿಂಧ ಈ ಪ್ರದೇಶಗಳನ್ನು ಸಹ ಈತ ಗೆದ್ದು ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಕೈಗೊಳ್ತಾನೆ. ಅಂದರೆ ಉತ್ತರ ಭಾರತದ ಮೇಲೆ ಇಷ್ಟೆಲ್ಲ ಗೆಲ್ತಾನಲ್ಲ, ಹಾಗಾಗಿ ದಕ್ಷಿಣ ಭಾರತದ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ. ದಕ್ಷಿಣದಲ್ಲಿ ನರ್ಮದಾ ನದಿ ತೀರದವರೆಗೆ ಬಂದ ಹರ್ಷವರ್ಧನನನ್ನು ಕನ್ನಡದ ದೊರೆ ಚಾಲುಕ್ಯ ಮನೆತನದ ಇಮ್ಮಡಿ ಪುಲಕೇಶಿ ಈತನ ಜೊತೆಗೆ ಈತ ಯುದ್ಧ ಮಾಡ್ತಾನೆ. ಅದನ್ನು ನರ್ಮದಾ ಕಾಳಗ ಅಂತ ಕರೀತಾರೆ. ಈ ನರ್ಮದಾ ಕಾಳಗದಲ್ಲಿ ಉತ್ತರ ಭಾರತದ ಮೇಲೆ ಪ್ರಭುತ್ವ ಸಾಧಿಸಿದ್ದ ಹರ್ಷವರ್ಧನನು ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಚೀನಾದ ಪ್ರವಾಸಿ ಹುಯೆನ್ ತ್ಸಾಂಗನು ಹರ್ಷವರ್ಧನನ ಆಪ್ತನಾಗಿದ್ದ. ನೋಡ್ರಿ, ಇದು ಇಂಪಾರ್ಟೆಂಟು. ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಗ ಯಾರು ಅಂತ ಬಂದರೆ, ಅಥವಾ ರಾಯಭಾರಿ ಅಂತ ಬಂದರೆ, ಈ ಹುಯೆನ್ ತ್ಸಾಂಗ್ ಆಗಿರ್ತಾನೆ. ನೋಡ್ರಿ, ಹರ್ಷವರ್ಧನ ಈ 5ನೇ ಬೌದ್ಧ ಸಮ್ಮೇಳನ ನಡೆಸ್ತಾನೆ. 5ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತದೆ ಅಂತ ಅಷ್ಟೊಂದು ನೆನಪಾಗ್ತಾ ಇಲ್ಲ, ಬಟ್ 5ನೇ ಬೌದ್ಧ ಸಮ್ಮೇಳನ ಈತ ನಡೆಸ್ತಾನೆ. ಅದಕ್ಕೆ ಈ ಹುಯೆನ್ ತ್ಸಾಂಗನನ್ನು ಅಧ್ಯಕ್ಷನನ್ನಾಗಿ ಮಾಡ್ತಾನೆ ಈ ಹರ್ಷವರ್ಧನ. ಆಮೇಲೆ ಈ ನರ್ಮದಾ ನದಿ ಕಾಳಗದಲ್ಲಿ ಇಮ್ಮಡಿ ಪುಲಕೇಶಿಯಿಂದ ಈತ ಸೋಲ್ತಾನೆ ಹರ್ಷವರ್ಧನ. ಓಕೆ, ನೆಕ್ಸ್ಟ್ ನೋಡೋಣ. ಹರ್ಷವರ್ಧನನು ಕಲಿ ಮಾತ್ರವಲ್ಲ, ಕವಿಯೂ ಕೂಡ ಆಗಿದ್ದನು. ಸ್ವತಃ ಹರ್ಷವರ್ಧನ ಸಂಸ್ಕೃತದಲ್ಲಿ ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನು ರಚಿಸಿದ್ದಾನೆ. ಇದು ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಇವುಗಳನ್ನು ರಚಿಸಿದವರು ಯಾರು ಅಂತ ಕೇಳಿದ್ರು. ಇವುಗಳನ್ನು ರಚಿಸಿದವರು ಹರ್ಷವರ್ಧನ. ಆಮೇಲೆ ಇವು ಯಾವ ಭಾಷೆಯಲ್ಲಿದೆ ಅಂತಲೂ ಕೇಳಿದ್ರು. ಇವುಗಳು ಸಂಸ್ಕೃತ ಭಾಷೆಯಲ್ಲಿ ಇದ್ದಾವೆ. ಈ ಸರಿ TET ಕೇಳೋ ಸಾಧ್ಯತೆ ಐತಿ ನೋಡ್ರಿ. ಬಾಣಭಟ್ಟ ಮೊದಲಾದ ಕವಿಗಳಿಗೂ ಈತ ಆಶ್ರಯವನ್ನು ನೀಡ್ತಾನೆ ಹರ್ಷವರ್ಧನ. ಈ ಬಾಣಭಟ್ಟನು ಹರ್ಷವರ್ಧನನ ಕುರಿತು ಹರ್ಷಚರಿತ ಎಂಬ ಕೃತಿಯನ್ನು ಬರೀತಾನೆ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ. ಹರ್ಷಚರಿತ ಇದು ಯಾವೊಬ್ಬ ರಾಜನಿಗೆ ಸಂಬಂಧಿಸಿದ್ದು ಅಂತ ಕೇಳಿದ್ರು. ಆಮೇಲೆ ಹರ್ಷಚರಿತವನ್ನು ಬರೆದವರು ಯಾರು ಅಂತಲೂ ಕೇಳಿದರು. ಹರ್ಷಚರಿತ ಬರೆದವರು ಈ ಬಾಣಭಟ್ಟ ಆಗಿದ್ದಾನೆ. ಆಮೇಲೆ ಈತನು ಹರ್ಷವರ್ಧನನ ಕುರಿತು ಈ ಕೃತಿಯನ್ನು ಬರೆದಿದ್ದಾನೆ. ಶಿಕ್ಷಣ ಪ್ರೇಮಿಯೂ ಆಗಿದ್ದ ಹರ್ಷವರ್ಧನನು ಪ್ರಾಚೀನ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಉದಾರವಾಗಿ ದತ್ತಿಗಳನ್ನು ಈತ ನೀಡ್ತಾ ಇದ್ದ. ಇವ್ರ ಕಾಲದಲ್ಲಿ ಧರ್ಮ ಹೇಗಿತ್ತು ಅಂತಂದರೆ, ಹರ್ಷವರ್ಧನನು ಸರ್ವಧರ್ಮ ಸಹಿಷ್ಣುನಾಗಿದ್ದ. ಹರ್ಷವರ್ಧನನ ಸಾಧನೆಗಳ ಬಗ್ಗೆ ಕುರಿತು ಬರೆಯಿರಿ ಅಂತ ಕೇಳಿದಾಗ
ಧರ್ಮನೂ ಸ್ವಲ್ಪ ಬರಿಬೇಕು, ಯಾಕಂದರೆ ಈತ ಧರ್ಮ ಸಹಿಷ್ಣುನಾಗಿದ್ದನು. ಅಂದರೆ ಎಲ್ಲ ಧರ್ಮಗಳನ್ನು ಸಹ ಗೌರವಿಸ್ತಾ ಇದ್ದರು. ಮೂಲತಃ ಶೈವ ಧರ್ಮೀಯನಾಗಿದ್ದರೂ ಕೂಡ ಬೌದ್ಧ ಧರ್ಮಕ್ಕೆ ಅಪಾರ ಮನ್ನಣೆಯನ್ನು ನೀಡ್ತಾನೆ. ಕನೌಜ್ ಮತ್ತು ಪ್ರಯಾಗ್ಗಳಲ್ಲಿ ಧರ್ಮ ಸಮ್ಮೇಳನಗಳನ್ನು ಈತ ಆಯೋಜಿಸಿದ್ದ. ಕನೌಜಲ್ಲಿ ಇದನ್ನೇ ಬೌದ್ಧ ಸಮ್ಮೇಳನವನ್ನು ಕನೌಜಲ್ಲೋ ಅಥವಾ ಪ್ರಯಾಗ್ದಲ್ಲೋ ನಡೆಸ್ತಾನೆ. ಇದು ಇನ್ಫಾರ್ಮೇಷನ್ ಸಿಕ್ಕರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡೋಣ, ಹುಯೆನ್ಸಾಂಗ್ ಚೀನಾದ ಪ್ರಸಿದ್ಧ ಪ್ರವಾಸಿ. ಈತನು ಸುಮಾರು 1400 ವರ್ಷಗಳ ಹಿಂದೆ ಭಾರತಕ್ಕೆ ಬರ್ತಾರೆ. 15 ವರ್ಷಗಳ ಕಾಲ ಭಾರತದಲ್ಲಿ ಸಂಚರಿಸಿ ಬೌದ್ಧ ಸಾಹಿತ್ಯ ಅಧ್ಯಯನವನ್ನು ಇವರು ಮಾಡ್ತಾರೆ. ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿತಾರೆ. ಆಮೇಲೆ ಹರ್ಷವರ್ಧನನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ನೆಲೆಸಿ ಭಾರತದ ಅನುಭವಗಳನ್ನು ಸಿಯುಕಿ ಎಂಬ ಪ್ರವಾಸಿ ಕಥನದಲ್ಲಿ ಈತನು ಬರಿತಾನೆ. ಸಿಯುಕಿ ಇದೇನು, ಪಶ್ಚಿಮ ರಾಜ್ಯದ ದಾಖಲೆ ಅಂತ ಅರ್ಥ. ಈ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಎಂಬ ಪ್ರವಾಸಿ ಕಥನದಲ್ಲಿ ಈತ ತನ್ನ ಭಾರತದ ಅನುಭವಗಳನ್ನು ಬರಿತಾನೆ. ಓಕೆ, ನೆಕ್ಸ್ಟ್ ನೋಡೋಣ, ನಳಂದ ವಿಶ್ವವಿದ್ಯಾಲಯ. ಇದೇ ನಳಂದ ವಿಶ್ವವಿದ್ಯಾಲಯ. ಇಂದಿನ ಬಿಹಾರ ರಾಜ್ಯದಲ್ಲಿರುವ ನಳಂದ ವಿಶ್ವವಿದ್ಯಾಲಯ ಗುಪ್ತರ ಕಾಲದಿಂದ 6 ಶತಮಾನಗಳಿಗೂ ಹೆಚ್ಚು ಕಾಲ ಜಗತ್ಪ್ರಸಿದ್ಧಿಯನ್ನು ಪಡೆಯಿತು. ಇದು ಪ್ರಾಚೀನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿತ್ತು. ಆಮೇಲೆ ಇಲ್ಲಿ ಚೀನಾ, ಜಪಾನ್, ಬೇರೆ ದೇಶಗಳಿಂದನೂ ಸಹ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾ ಇದ್ರು. ಆಮೇಲೆ 8 ಮಹಾಪಾಠಶಾಲೆಗಳಿದ್ವು. ಆಮೇಲೆ 3 ಬೃಹತ್ ಗ್ರಂಥಾಲಯಗಳಿದ್ವು. ನೋಡ್ರಿ, ಅಷ್ಟು ದೊಡ್ಡದಾಗಿತ್ತು ಅದು ನಳಂದ ವಿಶ್ವವಿದ್ಯಾಲಯ. ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿತ್ತು. ಇದು ಇಂಪಾರ್ಟೆಂಟ್ ನೋಡ್ರಿ, ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿತ್ತು. ಆದರೂ ಸಹ ವೇದ, ಯೋಗ, ವೈದ್ಯ ಮತ್ತಿತರ ವಿಷಯಗಳನ್ನು ಸಹ ಇಲ್ಲಿ ಪಾಠ ಮಾಡ್ತಾ ಇದ್ರು. ಕಾಲಾನಂತರದಲ್ಲಿ ಇದ್ರ ಮೇಲೆ ಸ್ವಲ್ಪ ದಾಳಿಗಳಾದಮೇಲೆ ಬೆಂಕಿಗೆ ಗುರಿಯಾಗಿ ಇದು ನಳಂದ ವಿಶ್ವವಿದ್ಯಾಲಯ ಸುಟ್ಟು ಹೋಗುತ್ತೆ. ಮಹಾಪಂಡಿತರು ಹಸು ನೀಗ್ತಾರೆ. ಇಲ್ಲಿ ಇರ್ತಕ್ಕಂಥ ಏನು ಪಾಠ ಮಾಡ್ತಿರ್ತಾರಲ್ಲ ಅವರೆಲ್ಲ ಇಲ್ಲಿ ತೀರಿ ಹೋಗ್ತಾರೆ. ಹುಯೆನ್ಸಾಂಗ್ ಈ ಮಹಾವಿದ್ಯಾಲಯದಲ್ಲಿ ಹಲವು ವರ್ಷಗಳನ್ನು ಸಹ ಕಳೀತಾರೆ. ಇವರು ಇಲ್ಲಿ ಶಿಕ್ಷಕರಾಗಿಯೂ ಸಹ ಕೆಲಸ ಮಾಡಿರ್ತಾರೆ. ನೋಡ್ರಿ, ಹುಯೆನ್ಸಾಂಗ್ ಇದೆ ನೋಡ್ರಿ, ನಳಂದ ವಿಶ್ವವಿದ್ಯಾಲಯ ಹೀಗಿದೆ. ನಳಂದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣಕ್ಕಾಗಲಿ ಊಟ ವಸತಿಗಳಿಗಾಗಲಿ ಶುಲ್ಕವಿರಲಿಲ್ಲ. ಅಂದರೆ ದುಡ್ಡೇನು ಕೊಡಬೇಕಾಗಿರಲಿಲ್ಲ. ಈ ಎಲ್ಲ ಖರ್ಚನ್ನು ನಿರ್ವಹಿಸಲು 100 ಗ್ರಾಮಗಳ ಆದಾಯವು ಮೀಸಲಾಗಿದ್ದಿತ್ತು. ನೋಡ್ರಿ, ಎಷ್ಟು ಚೆನ್ನಾಗಿತ್ತು. ಸಾಮ್ರಾಟ ಹರ್ಷವರ್ಧನ ಈ ಮಹಾವಿದ್ಯಾಲಯದ ಪೋಷಕರಲ್ಲೊಬ್ಬ. ವಿದ್ಯಾರ್ಥಿ ಜೀವನ ಕಟ್ಟುನಿಟ್ಟಾಗಿತ್ತು. ಆಮೇಲೆ ಶ್ರೇಷ್ಠ ಪಂಡಿತರು, ಅಧ್ಯಾಪಕರ ವರ್ಗ ಇಲ್ಲಿತ್ತು. ಈ ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಕೇಳ್ತಾರೆ. ನಳಂದ ವಿಶ್ವವಿದ್ಯಾಲಯವನ್ನು ಕಟ್ಟಿದವರು 1ನೇ ಕುಮಾರಗುಪ್ತ ಅಂತ ಬರ್ತಾರೆ. 1ನೇ ಕುಮಾರಗುಪ್ತ, ಇದು ಇಂಪಾರ್ಟೆಂಟ್ ನೋಡ್ರಿ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು, ನಳಂದ ವಿಶ್ವವಿದ್ಯಾಲಯ ಕಟ್ಟಿದವರು ಯಾರು ಅಂತ. 1ನೇ ಕುಮಾರಗುಪ್ತ. ಓಕೆ, ಈ ಬಿಟ್ಟ ಸ್ಥಳಗಳನ್ನು ನೋಡೋಣ. ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಯಾರು ಅಂತಂದರೆ ಇಲ್ಲೇ ನೋಡಿದ್ದೀವಲ್ಲ ಇವಾಗ, ಹುಯೆನ್ಸಾಂಗ್. ಒಂದು ನಿಮಿಷ. ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾ ಪ್ರವಾಸಿ ಯಾರು? ಹುಯೆನ್ಸಾಂಗ್. ಹುಯೆನ್ಸಾಂಗನ ಪ್ರವಾಸಿ ಕಥನ ಹೆಸರು ಏನು ಅಂತಂದರೆ ಸಿಯುಕಿ. ನಳಂದ ವಿಶ್ವವಿದ್ಯಾಲಯವು
ಯಾವ ರಾಜ್ಯದಲ್ಲಿದೆ ಅಂತಂದರೆ ಬಿಹಾರದಲ್ಲಿದೆ ನೋಡ್ರಿ ಇದು. ಬಿಹಾರದಲ್ಲಿದೆ. ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಯಾರು ಅಂತಂದರೆ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ. ಓಕೆ, ನೆಕ್ಸ್ಟು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕ್ವಶನ್ಸ್ ಇದ್ದಾವೆ, ಅವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಇವೆಲ್ಲ ಇನ್ನೊಂದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಟೈಮ್ ಆಯಿತು. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಏನು ದುಡ್ಡು ಬೇಕಾಗಲ್ಲ, ಏನು ದುಡ್ಡು ಅದೇನೂ ಕಟ್ಟಾಗಲ್ಲ. ಸೊ ಭಯ ಪಡಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೊಂದಿಷ್ಟು ಪ್ರೇರಣೆ ಆದಂಗೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಹಕಾರ ಮಾಡ್ದಂಗೆ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಓಕೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.